Voice 27. ಶಾಣ ಲೇ ಶಾಣ ಕಡೆ ಹೊಳ್ಳಿ ಇದ್ರಾಗ ರೀ ಕೊಬ್ಬರಿ, ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಮೆಣಸು, ಆಮೇಲೆ ಚಕ್ಕಿ, ಲವಂಗ, ಎಲೆ, ಉಳ್ಳಾಗಡ್ಡಿ, ಟಮಾಟಿ ಹಣ್ಣು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಇಷ್ಟು ಹಾಕ್ಕೊಂಡು ಹುರ್ಕೊಂಡು ಅವನ್ನ ಮಿಕ್ಸಿಗೆ ಹಾಕೋರಿ. ದಬ್ರಿ ಇಡ್ರಿ ಅದು ತತ್ತಿಗೆ ಶೇರ್ವ ಮಾಡತ್ತೀವಿ. ಎಣ್ಣೆ ಹಾಕೋರಿ, ಅದಕ್ಕೆ ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡಿರಿ. ಆಮೇಲೆ ನೋಡ್ರಿ ಇಲ್ಲ ತತ್ತಿಗೆ ಫ್ರೈದು ಗೆರ್ವಿ ಬೇಕಲ್ರಿ, ಗ್ರೇವಿಗೆ ಅಲ್ಲಿ ಮಿಕ್ಸಿ ಹಾಕತ್ತಾರೆ ನೋಡ್ರಿ. ಇದೆಲ್ಲ ಮಿಕ್ಸಿ ಹಾಕೋರಿ. ಸ್ವಲ್ಪ ಎಣ್ಣೆ ಒಳಗೆ ಇದು ಮಾಡಿರಿ, ರೋಸ್ಟ್ ಆಗಲಿ ಎಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ. ಅರಿಶಿನ ಪುಡಿ ಹಾಕ್ರಿ, ಜೀರಾ ಪೌಡರು, ಧನಿಯಾ ಪೌಡ್ರ್ ಹಾಕ್ರಿ, ಗರಂ ಮಸಾಲ, ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕೋರಿ ಅದಕ್ಕೆ ಬೇಕಟ್ಟು. ಆಮೇಲೆ ಅದಕ್ಕೆ ಮೆಂತ್ಯ ಪುಡಿ ಹಾಕೋರಿ, ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೋರಿ ಅದಕ್ಕೆ. ಇಷ್ಟೆಲ್ಲ ಹಾಕ್ಕೊಂಡು ಅದ್ರೊಳಗೆ ಸ್ವಲ್ಪ ಬಿಡ್ರಿ, ಅದನ್ನೆಲ್ಲ ಕಲಸ್ರಿ ಅದ್ರೊಳಗೆ. ನೋಡ್ರಿ ಒಂದು ಎವರೆಸ್ಟ್ ಮಸಾಲ ರೀ,
ಇನ್ನೊಂದು ತತ್ತಿದೊಳಗೆ ಎವರೆಸ್ಟ್ ಬರ್ತೈತೆ ರೀ, ತತ್ತಿಗೆ ಹಾಕೋಕೆ ಎವರೆಸ್ಟ್ ಮಸಾಲ ಬರ್ತೈತೆ, ಅದನ್ನ ಹಾಕಿರಿ. ಅದು ಚೆನ್ನಾಗಿ ಕೊಡ್ತೈತೆ ರೀ ಟೇಸ್ಟ್. ನೋಡಿರಿ ನೀವು ಒಮ್ಮೆ ಎವರೆಸ್ಟ್ ಮಸಾಲ ಟ್ರೈ ಮಾಡಿರಿ. ಹಾಕ್ರಿ ಸ್ವಲ್ಪ ಮಸಾಲ ಚೆನ್ನಾಗಿರ್ತೈತೆ ರೀ. ಅದು ರುಚಿಗೆ ತಕ್ಕಷ್ಟು ಹಾಕ್ರಿ, ಭಾಳ ಹಾಕ್ಬೇಡ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಾಕ್ಕೊಂಡು ಅದನ್ನು ಕಲಸ್ರಿ, ಸರಿಯಾಗಿ ಮಿಕ್ಸ್ ಮಾಡಿರಿ ಉಪ್ಪು ಹಾಕಿ. ನೋಡಿರಿ ನಮ್ಮ ಹುಲಿ ಈಗ ತಿನ್ನೋದಕ್ಕೆ ಸಲಾಡ್ ಕಟ್ ಮಾಡತ್ತಾನ ರೀ. ಅದಕ್ಕೆ ಈರುಳ್ಳಿ, ಆಮೇಲೆ ಲಿಂಬು, ಕ್ಯಾರೆಟು, ಸೌತೆಕಾಯಿ ಒಳಗದವ್ರಿಗೆ ಕಟ್ ಮಾಡಿ ಇಟ್ಟಾನ. ಮಾಡೋದೈತಿ, ಕಷ್ಟಪಡೋದೈತಿ, ಪಡಾತೀವಿ ಅಷ್ಟೆ. ಎಲ್ಲರೂ ಯೂಟ್ಯೂಬ್ ಮಾಡಿದ್ರೆ ಎಲ್ಲರೂ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡಿಬೇಕಂತನ ಮಾಡಲ್ಲ. ಇನ್ನೊಬ್ರು ಹಾಕೋರು ಅವ್ರಿಗೆ ಅವ್ರ ಸಾಮರ್ಥ್ಯ ಎಷ್ಟು ಇರ್ತೈತೆ ಅಷ್ಟು ಹಾಕಾರ. ಎಲ್ಲ ಹಾಕಿ ಇದು ಮಾಡೀವ್ರಿ. ನೋಡ್ರಿ ಮಸಾಲ ಹಾಕಿ ರೆಡಿ ಮಾಡಿ ಇಡಾತಾರ್ರಿ. ನಮ್ಮ ಹುಲಿ ರೆಡಿ ಮಾಡತ್ತಾನ ಊಟ ಮಸಾಲ ಮಿಕ್ಸಿ ಹಾಕಾಗತ್ತಾನ. ಸ್ವಲ್ಪ ಇವಾಗ ಸಪೋರ್ಟ್ ಮಾಡಿರಿ ಇಂಥವು ವ್ಯಕ್ತಿಗಳಿಗೆಲ್ಲ, ಮುಂದೆ ಜೀವನದಾಗ ಮುಂದೆ ಬರ್ತಾರೆ. ಇಷ್ಟ ರೀ, ಇದನ್ನ ಏನು ಮಾಡೋದಿಲ್ಲ ರೀ. ಇವಾಗ ಇದನ್ನ ಇಷ್ಟ ತತ್ತಿ ಒಳಗೆ ಹಾಕಿಬಿಡೋದ್ರಿ. ಸಿಂಪಲ್ ಐತ್ರಿ ಇದು ಅಡುಗೆ ಮಾಡೋದು. ನೋಡಿರಿ ಒಂದು ಸರಿ ನೀವು ಟ್ರೈ ಮಾಡಿರಿ. ಆಮೇಲೆ ಲೈಕ್, ಶೇರ್, ಕಮೆಂಟ್ ಬರಲ್ರಿ. ಆಮೇಲೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾ ಹಾಕೋ ಪ್ರತಿಯೊಂದು ಬಂದು ನಿಮ್ಗೆ ಬೇಗ ರೀಚ್ ಆಗ್ತಾವೆ. ನೀವು ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಲೈಕ್, ಶೇರ್, ಕಮೆಂಟು ಬರಲ್ರಿ ಪ್ಲೀಸ್ ರೀ. ಆಮೇಲೆ ಗಾಯ್ಸ್ ಒಂದು ತತ್ತಿಯಲ್ಲಿ 2 ಮಾಡಿರಿ ಅವನ್ನ, ಸಿಳ್ರಿ ಅವನ್ನ. ಆಮೇಲೆ ಅದು ಹಾಕಿರೋ ಮಿಕ್ಸಿಗೆ ಹಾಕಿದ್ದು ಮಸಾಲೆ ಐತಲ್ರಿ, ಅದನ್ನ ಇದ್ರೊಳಗೆ ಮೇಲೆ ಹಾಕಿಬಿಟ್ರೆ ಮುಗಿದು ಹೋಯ್ತು ರೀ. ಮಸಾಲ ಎಗ್ ರೆಡಿ ರೀ ನೋಡ್ರಿ. ಆಮೇಲೆ ಒಡೆದಿರೋ ತತ್ತಿ ಅದಾವಲ್ರಿ, ಈ ಮಸಾಲ ಅದ್ರ ಮ್ಯಾಗ ಹಾಕಿದ್ರೆ ಮುಗೀತು ರೀ. ಇದನ್ನು ಈ ದಬ್ರಿ ಒಳಗೆ ಹಾಕಿರಿ, ಹಾಕಿ ಕಲಿಸ್ಬೇಕ್ರಿ ಸ್ವಲ್ಪ. ಅಂದ್ರೆ ಮಸಾಲ ಕೊಟ್ಟಂಗ್ರಿ ಇದು ಕಲಿಸಿ ಈ ತತ್ತಿ ಒಳಗೆ ಹಾಕಿಬಿಡೋದ್ರಿ. ಒಡೆದ ತತ್ತಿ ಒಳಗೆ ಅಂದ್ರೆ ತತ್ತಿ ಎಗ್ ಒಳಗೆ ಮಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು ರೀ ಕೆಲಸ. ಮಸಾಲ ಎಗ್ ರೆಡಿ ರೀ. ಎಗ್ ಮಸಾಲ ಏನಾರ ಅನ್ಕೋಬೋದ್ರಿ ನೀವು, ರೆಡಿ ಆಗ್ತದೆ. ಇದು ಮಸಾಲಾನ ರೀ ಈ ಕಡಾಯಿ ಒಳಗೆ ಆ ಕಡೆ ಹಾಕೊಂಡಿದ್ರಲ್ರಿ, ಅನ್ನ ಇದ್ರೊಳಗೆ ಹಾಕ್ಕೊಂಡು ಈ ಮಸಾಲ ಅದ್ರೊಳಗೆ ಹಾಕತ್ತಾರ. ಸ್ವಲ್ಪ ಮಸಾಲ ಕೊಟ್ಟಂಗೆ ಕಷ್ಟ, ಬೇರೆ ಏನಿಲ್ಲ ರೀ. ಮಿಕ್ಸಿ ಹಾಕ್ಕೊಂಡಿದ್ದನ್ನು ಅದಕ್ಕೆ ಹಾಕೋದ್ರಿ. ಸ್ವಲ್ಪ ಸಾಂಬಾರು ಮಾಡಾಕ್ರಿ ಇದು ಅಷ್ಟೇ ರೀ, ಮತ್ತು ಇದಕ್ಕಲ್ಲ, ತತ್ತಿಗೆ ಹಾಕಕ್ಕಲ್ರಿ ಇದು, ಸಾಂಬಾರು ಮಾಡಾಕ. ಅವರು ತಾವೂರಿಗೆ ಬಸ್ ಸ್ಟ್ಯಾಂಡ್ನಾಗಿದ್ವಿ ಕರ್ಕೊಂಬರೋದಿಲ್ಲ, ಅಲ್ಲೇ ನೋಡ್ರಿ ಬಸ್ ಸ್ಟ್ಯಾಂಡ್ನಾಗ ಕುಂತಾರೆ ಈಗ ಅವ್ರು. ನಾನು ಅಡಿಗೆ ಆಮೇಲೆ ಇದು ಸಾಂಬಾರು ಮಾಡೋಕ್ಕೂ ನಡಿತೈತೆ ರೀ. ಆಮೇಲೆ ಎಗ್ ಮೇಲೆ ಹಾಕಕ್ಕೆ ಮಸಾಲ ಬೇಕಾದ್ರೆ ಸ್ವಲ್ಪ ಒಗ್ಗರಣೆ ಕೊಡ್ಬೇಕು ಆಗ್ತಿರ್ತೈತಿ, ಅದಕ್ಕೂ ಬರ್ತೈತಿ. ಇದು ತತ್ತಿ ಮ್ಯಾಗ ಹಾಕಕ್ರಿ ಮತ್ತು ಸಾಂಬಾರು ಮಾಡಕ್ಕೆ 2 ಮಸಾಲ ಒಂದೇ ರೀ. ಇದು ಹಾಕಿ ಮಾಡಿದ್ರೆ ಮುಗಿದು ಹೋಯ್ತು ರೀ. ಭಾಳ ಸಿಂಪಲ್ ಐತ್ರಿ, ಮಾಡಿರಿ ಒಂದು ಸಾರಿ ನೀವು ಗಾಯ್ಸ್. ಆ ಮಸಾಲ ಹಾಕಿದ್ದನ್ನು ಅದಕ್ಕೆ ಹಾಕ್ತದೆ ನೋಡ್ರಿ. ಎಗ್ ಮಸಾಲ ರೀ ಇದು, ಎಲ್ಲ ಮಿಕ್ಸ್ ರೀ.
ಈ 3 ಟ್ರೇ ಮುಗಿದ್ವು ರೀ ಹಾಕೋದು. ಇನ್ನು 3 ಟ್ರೇ ಐತ್ರಿ. 4ನೇ ಟ್ರೇ ರೀ ಇದು. ಇಲ್ಲಿ ಲಾಸ್ಟ್ ಟ್ರೇ ಮುಗೀತು ನೋಡ್ರಿ. ಇನ್ನೊಂದು ಟ್ರೈ ಇದು ಮಸಾಲನೂ ಖಾಲಿ ರೀ, ಇದು ಖಾಲಿ. ಆಮೇಲೆ ಅದಕ್ಕೆ ಮಸಾಲ ಸಾಂಬಾರು ರೀ, ಅದ್ರಾಗ ಸ್ವಲ್ಪ ಉಳಿಸ್ಕೊಂಡಿದ್ವಿ, ಅದನ್ನು ಒಗ್ಗರಣೆ ಕೊಟ್ಟಿದ್ವಿ. ಅದನ್ನ ಸ್ವಲ್ಪ ಸಾಂಬಾರು ಮಾಡಾಕತ್ತೀವಿ. ಇಷ್ಟೇ ಗಾಯ್ಸ್, ಕೆಲಸ ಮುಗೀತು. ಇವಾಗ ಇಷ್ಟು ಮಾಡಿರಿ, ನಿಮಗೆ ಎಗ್ ಮಸಾಲ ರೆಡಿ. ಅದು ಸಾಂಬಾರು ಮಾಡೋದು ಹೇಳಿದ್ರೆ ಅದು ಮಸಾಲ ಅದ್ರೊಳಗೆ ಹಾಕಿಬಿಟ್ರೆ ಮುಗಿದು ಹೋಯ್ತು. ಅದು ಮಸಾಲ ಸಾಂಬಾರು, ಅದೇ ಮಸಾಲ ಎಗ್ ಮೇಲೆ ಹಾಕಿದ್ರೆ ಎಗ್ ಮಸಾಲ. ಇಷ್ಟೇ ನೋಡಿ ಗಾಯ್ಸ್, ಹೆಂಗೈತಿ ಅಂತ ಒಮ್ಮೆ ನೀವು ಮನ್ಯಾಗ ಮಾಡಿ ನೋಡಿರಿ. ಆಮೇಲೆ ಲೈಕ್ ಶೇರ್ ಕಮೆಂಟ್ ಬರಲಿ ಗೈಸ್. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್, ಅದ್ರ ಬಾಜು ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಮಿಸ್ ಮಾಡಬೇಡಿ ಗೈಸ್. ಲೈಕ್ ಶೇರ್ ಕಮೆಂಟ್ ಪಕ್ಕ ಇರಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್.